ಲಾಕ್ಡೌನ್ ದಾವಡಿ ಮಂಜು ನವೀನ್ ಹುಬ್ಳಿ ರಕ್ಕಿ 7 ಗಂಟೆ ಪಾಸ್ ಮಾಡ್ಬಿಟ್ಟು ಆಡ್ತಾ ಇರೋ ವಿಡಿಯೋ ಇದು. ಕತಂಗು ಆಡ ಇಲ್ಲೇ ಕಾಣ್ತಾ ಇದೆ. आ जाओ चलो आता. ಆಲ್ ಇಂಡಿಯಾ ಗ್ರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ರಾಜ್ಯಮಟ್ಟ ಟೂರ್ನಿಮೆಂಟ್ಗೆ ಕ್ರಮ ಸಂಖ್ಯೆ 92 ಲಾಕ್ಡೌನ್ ದಾವಡಿ ರಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ಒಂದು ಮನೆ ನೀವು ತೋರಿಸಿದ್ರಲ್ಲ, ನೋಡಿದೆ ನಾನು. ಅಲ್ಲಿ ನಾಷ್ಟಾ ಕೊಡೋಕೆ ಬಂದಾನ, ಅಲ್ಲಿ ಯಾವ ನಾಯಿ ಬಂದಿದ್ದಾವ ಅಂತೇಳಿ ಹೇಳಿ. ಇನ್ನೊಂದು ಗಂಟೆ ಪಾಸ್ ಆಗಿರೋ ವಿಡಿಯೋ ಇದು. ಇಲ್ಲೇ ಆಡ್ತಾ ಇದೆ. ಇನ್ನೊಂದು ಗಂಟೆ ಪಾಸ್. ಕುಂತು
मैं बिल्डिंग के ऊपर चढ़ना था नहीं, कौन सा? ये मैंने नीचे उड़ रहा ना, वो एक प्रॉब्लम होता। घर छोड़ नहीं फिर रहा देखो। वो ताजी भरा। बड़ा बंद कर। सर अक्की बंद मत होಗಿದೆ। फिर बाजी करा देखो, 2 बाजी कराते। नीचे है नीचे। ओ वायर को गिर गया, वायर को लगा देखो, देखे मार लगा वो। हाँ मार लगा देखो उसे, कहाँ गया चेक करो। उड़ रहा ऐसा कब तेरे चेप जल्दी छोड़ना है कर रहा कोशिश कर रहा ಅಕ್ಕಿ ತಂತಿಗೆ ಬಡಿದಿದೆ ಮತ್ತು ಆಡ್ತಾ ಇದೆ ಅಕ್ಕಿ ಚಟ್ ಮೇಲೆ ಬಂದಿದೆ ಈಗ ಮಾರ್ಬಟ್ಟ ऊपर जाने नहीं हो रहा अब उसे। लाइट कम पड़ रही सस्ती में। फिर वॉच 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 हाँ वो वायर की चीज मार बैठ रहा है वहाँ चला रहा है। हाइट हुआ तो अब हम नाड़ा दिखना ना, वो बोलो अंख्यान से देखना अब हमें। कैमरे में जूम करने भी नहीं हो रहा। जिम करत फुट रहा बारिश भी पड़ रहा हो। फिर आया तो क्या ऊपर से लेट रहना था इसे। वो जो लाइट कम पड़ रहा है। ಇನ್ನೂ ಅಕ್ಕಿ ರೌಂಡ್ ಹೊಡಿತಾ ಇದೆ ನಾನು 7 ಗಂಟೆ 7 ನಿಮಿಷ ಆಗಿದೆ, ಅಕ್ಕಿ ಆರ್ತಾ ಇದೆ। जावेद भाई वो इन सादिक भाई जावेद को फ़ोन लगा को अब कबूतर उड़ रहा बोल को, हाँ रिकॉर्डिंग डालने बोलो उनको, क्योंकि तो 7 के बाद 5-5 मिनट को दिखना अगर खाए क्या आता है हम जो और वीडियो ಮಾಡ್ತಾ ಇದ್ದಾರೆ। बोलो आज उड़ रहा है अभी चालू तो इतने वाले टाइप नहीं है 5 मिनट डाल रहे देखो जस्ट है कबूतर डाल रहे या अंदर मैसेज कर लगा छोड़ो अब कर लगा था डाल तुम कब डाल रहे देखो डालने लगा रहे देखो ये मार मार देखो मारा मारा फिर मार ले रहा वीडियो पीछे वहाँ गया। इनका लौड़ा दुनिया किरकी ये वीडियो रिकॉर्ड हो रहा है। ಏನಾಯ್ತು ಅಪ್ಡೇಟ್ ಕೊಡಪ್ಪ ಅದು ಒಂಚೂರು ನೋಡೋಣ। हाँ बैठ रहा डालो तुम्हें उड़ रहा कबूतर कर को डालो सदी तुम्हें स्विच ऑफ करा ना जावेद तुम्हें डालो डायरेक्ट डालो 12 इसमें बड़ी ग्रुप में डालो। मैं कट कर आ गए तो यहाँ वीडियो मिस होता, वो एक प्रॉब्लम है भैया। कहीं में डालना कोसी तो भी ग्रुप में डालो। 7 ಗಂಟೆ 8 ನಿಮಿಷ ಆಗಿದೆ, ಅಕ್ಕಿ ಇನ್ನೂ ಆರ್ತಾ ಇದೆ। ಆಲ್ ಇಂಡಿಯಾ ಟಮ್ಲರ್ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಪಂದ್ಯಾವಳಿಗೆ ನವೀನ್ ಮುನಿಯಪ್ಪನವರ್ ಬೆಂಗೇರಿ ಅವರ ಅಕ್ಕಿ ಇನ್ನೂ ಆಡ್ತಾ ಇದೆ। 12 ತಾಸು 7 ನಿಮಿಷ ಆಗಿದೆ। ಏ ನೈ ಬೈ 7 ಗಂಟೆ 9 ನಿಮಿಷ 7 ಗಂಟೆ 9 ನಿಮಿಷ टोटल 12 घंटे नहीं भी 7-9 तक अब भी उड़ रहा है, अगर को डालो बस काउंट बाद में करेंगे। ಆಲ್ ಇಂಡಿಯಾ ಟಮ್ಲರ್ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಪಂದ್ಯಾವಳಿಗೆ ನವೀನ್ ಮುನಿಯಪ್ಪನವರ್ ಬೆಂಗೇರಿಯಲ್ಲಿ 7 ತಾಸು 9 ನಿಮಿಷ ಆಗಿದೆ। ಇನ್ನೂ ಅಕ್ಕಿ ಆಡ್ತಾ ಇದೆ, ಫಿನಿಶಿಂಗ್ ಟೈಮ್ ಬಂದಿದೆ, ಇನ್ನು ಫಿನಿಶಿಂಗ್ ಆಗಿದೆ ಫಿನಿಶಿಂಗ್ ಆದ ಚಟಪಟ
रुको 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 1 मिनट। हाँ बेटा हाँ पूरा क्लियर आ ಜಲ್ದಿ ಬನ್ನಿ. हाँ हाँ ಸ್ಟ್ರೈಟ್ ತಲೋ ಐತೆ ಛತ್ರಿ ಮೇಲೆ ಜಂಗಿ ಉದರ ಹಾಂ ಅದ್ರ ಮ್ಯಾಗ ಕಾಲಿಟ್ಟು नहीं नहीं ಆಯ್ತು ರೀ ಹಿಡ್ಕೊಳ್ಳಿ ಹಲೋ 12 ರೀ ತೋರಿಸ್ತೀನಿ ಟೂರ್ನಮೆಂಟು ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಏನು ರಾಜ್ಯ ಮಟ್ಟದಲ್ಲಿ ಸತತವಾಗಿ 9ನೇ ವರ್ಷ ನಡೀತಾ ಇದೆ. ಈ ವರ್ಷ 111 ಜನ ಸೇರಿದರು. ಇನ್ನೂ ಒಂದು 7 ಜನ 6-7 ಜನ ಬಿಡಬೇಕಾಗಿದೆ. 111 ಜನರಲ್ಲಿ 3 ಅಕ್ಕಿ 12 ಗಂಟೆ 8 ನಿಮಿಷ 12 ಗಂಟೆ 5 ನಿಮಿಷ 11 ಗಂಟೆ 55 ನಿಮಿಷ ಹಾರಿತು. ಕೊನೆಯದಾಗಿ ಇನ್ನೂ ಹಾರುತ್ತಾ ಅಕ್ಕಿ ಅನ್ನೋದು ಒಂದು ಹೋಪ್ ಏನಿರುತ್ತೆ ಅದು ಈ ಅಕ್ಕಿ ತೋರಿಸ್ಕೊಟ್ಟಿದೆ ಅಂದ್ಬಿಟ್ಟು ಇವತ್ತು ನಾವು ಇದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕಂತ ಜೋರಾಗಿ ಒಂದ್ಸರಿ ಇದಕ್ಕೆ ನಾವು ಏನು ರೂಲ್ಸ್ ಮಾಡಿದ್ದೀವಿ ಅದು ಮನುಷ್ಯರಿಗೆ ಮಾತ್ರ ಇರೋದು. ಅದು ರೂಲ್ಸು ಅಕ್ಕಿಗೆ ರೂಲ್ಸ್ ಇಲ್ಲ. ನಾವು ಅಕ್ಕಿನ ಯಾವ ಥರ ಟ್ರೈನ್ ಕೊಟ್ಟು ನಾವು ಯಾವ ಥರ ಅಕ್ಕಿ ಹಾರ್ತೀವಿ ಅಂತ. ಏನಕ್ಕಂದರೆ ಇದೇ ಅಕ್ಕಿಗೆ ನಾವು 16ನೇ ತಾರೀಕು ಅಕ್ಕಿ ಬಿಡಬೇಕಿತ್ತು. ಇದು 16ನೇ ತಾರೀಕು ಈ ಅಕ್ಕಿಗೆ ಚಾನ್ಸ್ ಕೊಟ್ಟಿದ್ದು. ಈಗ ಕೆಲವರು ರೂಲ್ಸು ಅಂತಾರೆ. ಏನು ರೂಲ್ಸು ಅಂದರೆ ಬಂದಾವಡಿಗಳು ಏರಿಯಾ ದೂರ ಅಂತ. ಇವ್ರದೇ ದಾವಡಿನಲ್ಲಿ 13 ಗಂಟೆ ಹಾರಿದಂಥ ಅಕ್ಕಿನೂ 0 ಆಗಿದೆ. ಯಾಕಂದರೆ ಬೇರೆ ಕಡೆ ಆರ್ತಾ ಇದ್ದ ಅಕ್ಕಿಗೆ ಹೋಗಿ ಜೊತೆ ಸೇರಿದೆ. ನಾವು ಹೇಳೋದೇನೆಂದರೆ ಅಕ್ಕಿ ಕೈಯಿಂದ ದಸ್ತಾ ಮಾಡಿದ್ಮೇಲೆ ಏನು ಅಕ್ಕಿ ಹಾರುತ್ತೆ ಅದೇ ಕೌಂಟಿಂಗು. ನಾವು ಅದಕ್ಕೆ ಹೇಳ್ತೀವಿ. ಈಗ ಚಾನ್ಸ್ ಮಳೆದು ಕೊಟ್ಬಿಟ್ರಿ, 10 ಗಂಟೆ ಹಾರಿದ್ದು ಕೊಟ್ಬಿಟ್ರಿ, ಬಂದಾವಡಿದ್ದು ಕೊಟ್ಬಿಟ್ರಿ, ಅದು ಮುಖ್ಯ ಅಲ್ಲ. ಅಕ್ಕಿ ಇವತ್ತು ಏನು ಹಾರಿರುತ್ತೆ ಅದು ಮುಖ್ಯ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಶೋಕಿ ಬೆಳೆಸೋ ನಿಟ್ಟಿನಲ್ಲಿ ರೂಲ್ಸ್ಗಳು ಮಾಡ್ಕೊಳ್ಳಿ. ಇದು ಕಿವಿ ಮಾತುಗಳು, ಊಹೆಗಳು, ಈ ಥರ ಆ ಥರ ಅಂತ. ಏನಕ್ಕಂದರೆ ಕತ್ಲೆನಲ್ಲಿ ಇಲ್ಲೆಲ್ಲ ಕತ್ಲೆ ಇರೋ ಕಾರಣದಿಂದ ರೆಫ್ರಿದು ಫೋನೇ ಸ್ವಿಚ್ ಆಫ್ ಆಗಿದೆ. ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ವೀಡಿಯೋ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ವೀಡಿಯೋ ಮಾಡುವಾಗ ಅಪ್ಡೇಟು ಕೊಡೋಕ್ಕಾಗಲ್ಲ. ಸಡನ್ನಾಗಿ ಫೋನ್ ಬರುತ್ತೆ. ಫೋನ್ ಬಂದರೆ ವೀಡಿಯೋ ಎಲ್ಲಿ ರನ್ನಿಂಗ್ ಇರುತ್ತೆ ಟೈಮರ್ ಆಪಲ್ಲಿ ಹೇಳಿ. ಆ ಫೋನ್ ಕಟ್ಟಾಗೋ ಅಷ್ಟರಲ್ಲಿ ಅಕ್ಕಿ ಕುಂತಿರುತ್ತೆ ಅಲ್ಲಿ. ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಆಗಲೇ ಫೋನ್ ಮಾಡ್ತಾ ಇದ್ದಾರೆ, ಫಿನಿಶಿಂಗ್ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಕಾಣ್ತಾ ಇಲ್ಲ ಅಂತ. ಏನು ಪ್ರಾಮಾಣಿಕತೆಯಿಂದ ನೀವು ಅಕ್ಕಿ ಬಿಡ್ತೀವೋ, ಎಲ್ಲರೂ ಯಾವ ಥರ ನಮ್ಮ ಅಕ್ಕಿಗೆ ನಾವು ಯಾವ ಥರ ಪ್ರಾಮಾಣಿಕತೆಯನ್ನು ನಾವು ಒಪ್ಪಿಕೊಳ್ತೀವೋ ಬೇರೆ ಅಕ್ಕಿಗೂ ಅದೇ ಥರ ಗೌರವ ಕೊಡಬೇಕು. ಆಮೇಲೆ ಈ ಥರ 6 ಅಕ್ಕಿಗಳಿಗೆ ಇಷ್ಟು ಜನ ಎಲ್ಲ ಏನಿದ್ದಾರೆ ಎಲ್ಲ ಪ್ರಾಮಾಣಿಕತೆಯಿಂದನೇ ಇರೋದು ಅಂತ ನೆನೆಸ್ಕೊಂಡು ದಯವಿಟ್ಟು ಎಲ್ಲರೂ ಇನ್ನೂ ಮುಂಬರೋ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಮ್ಮ ಆಲ್ ಇಂಡಿಯಾ ಟೂರ್ನಮೆಂಟ್ ನಡೀಲಿ ಅಂತ ಭಾವಿಸ್ತಾ, ಈ ಅಕ್ಕಿ ಇವತ್ತೇನು ಅಕ್ಕಿ ಆರ್ತು, ನಾನು ಬೆಳಗ್ಗೆನೇ ಈ ಅಕ್ಕಿಗೆ 5 ಗಂಟೆಗೆ ಹುಬ್ಳಿಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ದಿವಂಗತ ಮಹೇಶ್ವರಪ್ಪ ಅವ್ರು ತೀರ್ಕೊಂಡ್ರು ಅಂತ ಗೊತ್ತಾಗಿದ್ದಕ್ಕೆ ಹರಿಹರ ಹೋಗಿ ಅವ್ರಿಗೆ ಅಲ್ಲಿ ಏನಿದೆ ಅವ್ರಿಗೆ ಅಲ್ಲಿ ಸಾವುಗೆ ಅಲ್ಲಿ ಹೋಗಿ ಅವ್ರು ನೋಡ್ಕೊಂಡು ಅದೇನೇ ಅಂತಿಮ ದರ್ಶನ ಮಾಡ್ಕೊಂಡು ವಾಪಸ್ ಹುಬ್ಳಿಗೆ ಬಂದೆ. ಮತ್ತೆ ಈ ಅಕ್ಕಿ ಇಲ್ಲಿ ಆರ್ತಾ ಇದೆ, ಇದು ಆರುತ್ತೆ ಅಂತ ನಂಗೆ ಗೊತ್ತಿತ್ತು. ಏನಕ್ಕಂದರೆ ಹುಬ್ಳಿನಲ್ಲಿ ಮೋಸಮ್ಮು ಎಲ್ಲ ಕಡೆ ಮೋಸಮ್ ಉಂಟಾಗಿದೆ.
ಇವತ್ತಿಲ್ಲಿದ್ದ ಮೋಸಮ್ಮು ನಾವು ವಿಡಿಯೋ ಏನು ಮಾಡಿದ್ದೀವಿ ಅದರಲ್ಲೇ ಬಂದಿದೆ. ಅಕ್ಕಿನೂ ಅದೇ ಥರ ಪ್ರತಿ 10 ನಿಮಿಷದೊಳಗಡೆ ಅಕ್ಕಿ ಮನೆ ಮೇಲೇ ಇತ್ತು. ಆ ಬಂದಿದ್ದ ಕಡೆಯಿಂದ ನೋಡ್ತಾ ಇದ್ದೀವಿ ಅಕ್ಕಿ 5 ನಿಮಿಷಕ್ಕೆ 2 ನಿಮಿಷಕ್ಕೆ ಮನೆ ಮೇಲೆ ಆಗಿ ತುಂಬ ಚೆನ್ನಾಗಿ ಅಕ್ಕಿ ಹಾರಿದೆ. ಆಮೇಲೆ ಯಾವ ಥರದ್ದು ತೊಂದರೆಗಳಿಲ್ಲ, ಸೈಲೆಂಟಾಗಿ ಅಕ್ಕಿ ಹಾರಿದೆ. ಎಲ್ಲ ಕುತ್ಕೊಂಡು ಒಳ್ಳೆ ಮನೋರಂಜನೆ ಪಡೆದಿದ್ದಾರೆ. ಇದೇ ಥರ ನಮ್ಮ ಇನ್ನೂ ಬರೋ ಬಾಕಿ ಇರೋ ಸದಸ್ಯರು ಚೆನ್ನಾಗಿ ಅಕ್ಕಿ ಹಾರಿಸ್ತೀನಿ ಅಂದ್ಬಿಟ್ಟು ನನಗೆ ಇಲ್ಲಿ ಮೈಸೂರಿಂದ ಹುಬ್ಳಿ ಗಂಟ ಬಂದು ಇಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ನಾನು ಟೂರ್ನಮೆಂಟ್ ನಡೆಸೋಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಕಲಂದರ್ ಬೈ, ಜೋ ಅಣ್ಣ, ಬಾಲು ಅಣ್ಣ, ವಿಂಶಣ ಇವರೆಲ್ಲ ಸೇರಿ ನಮಗೇನು ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ನೀವು ಮಾಡಿ ಅಂತ ನಮಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನಾಡಿ. ಇದೇ ಅಕ್ಕಿ ಆಡಿದೆ 9 ತಾಸು 41 ನಿಮಿಷ ಆಡಿದೆ ನೋಡಿ. ಇವತ್ತಿನ ದಿನನೂ ಇದೇ ಅಕ್ಕಿ 12 ತಾಸು 30 ನಿಮಿಷ ಆಡಿ ನಮ್ಮ ಹುಬ್ಳಿ ಧಾರವಾಡಿಗೆ ಹೆಸರು ತಂದಿದೆ. ಈ ಅಕ್ಕಿ ಹುಬ್ಳಿ ಧಾರವಾಡದಲ್ಲಿ ಹೈಯೆಸ್ಟ್ ಹಾರಿರುವಂಥ ಅಕ್ಕಿ ಇದು. ಕತಂಗಲ್ಲಿ 12 ತಾಸು 30 ನಿಮಿಷ ಆಡಿ ನಮ್ಮ ಹುಬ್ಳಿ ಧಾರವಾಡಿಗೆ ಹೆಸರು ತಂದಂಥ ಅಕ್ಕಿ. ಶ್ರೀ ಸಿದ್ಧಾರೂಢ ಟೂರ್ನಮೆಂಟ್ಗೂ ಇದೇ ಅಕ್ಕಿ ಆಡಿದೆ. ಇವತ್ತು ಆಲ್ ಇಂಡಿಯಾ ಟೂರ್ನಮೆಂಟ್ಗೂ ಇದೇ ಅಕ್ಕಿ ಆಡಿದೆ ನೋಡಿ. ಬೇಡ ಬಿಡ ಇಲ್ಲ ಇದರದ ಅಕ್ಕ ಒಂದು ನಮ್ಮ ಲಾಕ್ಡೌನ್ ದೌಡಿ KMCಯಲ್ಲಿನೂ ಆಡಿತ್ತು. ಅದೇ ರೀತಿಯಾಗಿ ಕತಂಗಲ್ಲಿ ನಮ್ಮ ಏನು ಹೆಸರು ಅಂದ ದಂಡಪ್ಪನವ್ರ ಕಡೆನೂ ಒಂದು ಆಡಿತ್ತು. ಆದರೆ ಅದು ಖಾಲಿ ಆಯ್ತು. ಇದೇ ಲೈನ್ದು ಅದು ಅಕ್ಕಿನೂ. ಇದೇ ಥರ ಈಗ ಅಕ್ಕಿಗಳು ನಮ್ಮ ಹುಬ್ಳಿ ಧಾರವಾಡಿಗೆ ಕತಂಗಲ್ಲಿ ಆಡ್ತಾ ಇದ್ದಾವೆ. ಆಮೇಲೆ ಲಾಕ್ಡೌನ್ ದೌಡಿಯಲ್ಲಿನೂ ಆಡಿತ್ತು, ಅದು ಕಳ್ಕೊಂಡಿದೆ ಅಂತ ಹೇಳಿದರು ಈಗ ನಮ್ಮ ಕಲಂದರ್ ಬೈ ಅವರು. ಇದು ಆ್ಯಕ್ಚುಲಿ ಬಂದಿದ್ದು ನಮ್ಮದಲ್ಲ, ನನ್ನ ಮನೆಯದು ಅಲ್ಲ. ಇದು ಬಂದಿದ್ದು ಬೆಂಗಳೂರಿನಿಂದ. ಇವತ್ತು ಆ ಮನುಷ್ಯ ಜೀವಂತಿಲ್ಲ. ಅವರು ಗುರುಮೂರ್ತಿ ಅವ್ರ ಮನೆಯಿಂದ ಬಂದಿದ್ದ ಅಕ್ಕಿಯಲ್ಲಿ ಇದು ಅಕ್ಕಿ ನೋಡಿ. मेरी बैग में है दूसरा, मेरी बैग में है. कहाँ है बैग? बैग कहाँ है? ಬಾಳಣ್ಣವ್ರು ಗಿಫ್ಟ್ ಮಾಡಿದ್ದಾರೆ. ಬಾಳಣ್ಣವ್ರು ಬಂಗಾರ ಚೈನ್ ನಮ್ಮ ಬಾಳಣ್ಣವ್ರು ಗಿಫ್ಟ್ ಮಾಡಿದ್ದಾರೆ ರೀ ಬಂಗಾರ ಚೈನ. ಈ ಹಕ್ಕಿಗೆ ಇವತ್ತು 12 ತಾಸು 30 ನಿಮಿಷ ಆಡಿದೆ. ಆಲ್ ಇಂಡಿಯಾ 50 ತೊಲ ಇವತ್ತಿನ ದಿನಾಂಕ 22/8/2024 ಶ್ರೀ ನವೀನ್ ಮುನಿಯಪ್ಪನವರ್, ಮಂಜು, ಅಭಿ ಅವರ ಗೆಳೆಯರ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಆಲ್ ಇಂಡಿಯಾ ಗಿರೇಬಾಜಿ ಪಾರೋಳ ಹಾರಾಟ ಸ್ಪರ್ಧೆ ಮೈಸೂರು ಈ ಪಂದ್ಯಾವಳಿಗೆ ಇವತ್ತು ಟೂರ್ನಮೆಂಟ್ಗೆ ಹಕ್ಕಿಯನ್ನು ಬೆಳಿಗ್ಗೆ 6:39 ಬಿಡಲಾಗಿತ್ತು. ಸಾಯಂಕಾಲ ಕುಳಿತುಕೊಂಡಂಥ ಸಮಯ 7:09 ಅಂದರೆ ಒಟ್ಟಾರೆ ಹಾರಿದ ವೇಳೆ 12:30 ಏನು ಇವತ್ತು 12:30 ಈ ಕತಂಗ್ ಹಕ್ಕಿ ಹಾರಿದೆ. ಇದರ ಸ್ವಲ್ಪ ವಿವರಣೆಯಾಗಿ ವಿಸ್ತರಿಸಿ ಹೇಳಬೇಕಾದ್ರೆ ಈ ಹಕ್ಕಿ ಇದರ ಅಕ್ಕ 2021ನೇ ಸಾಲಿನಲ್ಲಿ 10:30 ಹಾರಿತ್ತು. ಅದು 2022ನೇ ಇಸ್ವಿಯಲ್ಲಿ ಆ ಹಕ್ಕಿ ಕಳೆದು ಹೋಯಿತು. ಆನಂತರ ಇವರು ಮನೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು, ಮಾಡಿದರು. ಅದಾದ ನಂತರ ಇವ್ರ ಕಡೆ ಹಕ್ಕಿ ಮತ್ತೆ ಬೇರೆ ಇರಲಿಲ್ಲ. ಮತ್ತೆ ಅದೇ ಜೊತೆ ಹಾಕಿ ಹಕ್ಕಿಯನ್ನು ಅದರಲ್ಲಿ ಮಾಡಿ ಮತ್ತೆ ಇವತ್ತಿನ ದಿನಾಂಕಕ್ಕೆ ಈ ಹಕ್ಕಿ 12:30 ಹಾರಿತು. ಅಂದರೆ ಇದು ಗಂಡ ಪಟ್ಟ. ಇದು ನಿಮ್ಮಲ್ಲಿ ಯಾಕೆ ಹೇಳಿಕತ್ತೀನಿ ಅಂತಂದರೆ ಇವತ್ತು ಇದ್ರ ಹಾರಾಟದ ಒಂದು ಏನು ಪ್ರದರ್ಶನ ಇತ್ತು. ನಾವೆಲ್ಲರೂ ಬಾಳು, ಜೋ ಹಾಗೂ ಎಲ್ಲ ಇಲ್ಲಿ ವೀಕ್ಷಕರು ಏನು ಇವತ್ತು ಗಮನಿಸಿದ್ದೇವೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ನೆಲಮಟ್ಟಕ್ಕೆ ನೆಲ ಹದಿಯಿಂದ ಸುಮಾರು 2-3 ಫೂಟು ಎತ್ತರದಲ್ಲಿ ಹಾರಿದಂಥ ಈ ಪಕ್ಷಿ ಏನಿದೆ ಇವತ್ತು ನಮ್ಮ ಎಲ್ಲರನ್ನೂ
ಮನರಂಜಿಸಿತು. ಮತ್ತು ಇದ್ರ ಬಗ್ಗೆ ಹೇಳಬೇಕಾದ್ರೆ ಏನು ಕತ್ತಲಾದ ಮೇಲೆ ಹಕ್ಕಿ ದೂರ ಹೋಗಿ ಹಾರ್ತವೆ, ಆ ಥರ ಏನೂ ಮಾಡಲಿಲ್ಲ. ಏನಾದರೂ ಒಂದು ಫಿನಿಶಿಂಗ್ ಒಳ್ಳೆಯ ರೀತಿಯಾದಂಥ ಒಂದು ಫಿನಿಶಿಂಗ್ ಇತ್ತು, ಆ ಫಿನಿಶಿಂಗ್ ಸಹ ಈ ತೋರಿಸ್ಕೊಡ್ತು. ನಮ್ಮ ಧಾರವಾಡ ಜಿಲ್ಲೆಗೆ ಪಾರಿವಾಳ ಪ್ರೇಮಿಗಳಿಗೆ ಅತ್ಯಂತ ಒಂದು ಖುಷಿಯ ದಿನ. ಇವತ್ತು ಯಾರ್ಯಾರು ಏನೇನೋ ಮಾಡಿ ಹಕ್ಕಿಗಳನ್ನ ಹಾರಿಸ್ತಾರೆ, ಆದರೆ ಸತತವಾಗಿ ಈ ಜಾತಿಯಲ್ಲಿ ಹಕ್ಕಿಗಳು ಹಾರ್ಲಿಕ್ಕತ್ತಿವೆ ಅಂತಂದರೆ ಇದೊಂದು ಶ್ಲಾಘನೀಯ ಅಂಥೇಳಿ ನಮಗೆ ಹೆಮ್ಮೆ ಅನ್ನಿಸ್ತದೆ. ಪ್ರೇಮಿಗಳೇ, ಒಳ್ಳೆಯ ಜಾತಿಯ ಹಕ್ಕಿಗಳನ್ನು ನೀವು ಸಾಕಿದ್ದೇ ಆದಲ್ಲಿ ಇಂಥ ವೇಳೆ ಬಿಡಲಿಕ್ಕೆ ಏನು ತೊಂದರೆ ಇಲ್ಲ. ಇದರಿಂದ ಹೆಚ್ಚಿನ ವೇಳೆಯನ್ನು ಸಹ ಬಿಡಬಹುದು. ಸುಮ್ಮನೆ ಅದು ಇದು ಹಾಕಿ ಪಾರಿವಾಳಗಳನ್ನು ಹಾರಿಸುವಂಥದ್ದನ್ನು ನಿಲ್ಲಿಸಿ ಒಳ್ಳೆಯ ರೀತಿ ಶೋಕಿ ಮಾಡಿ ಒಳ್ಳೆಯದಾಗಿ ಶೋಕಿಯನ್ನು ಬೆಳೆಸಿ ಈ ಕತಂಗಕ್ಕಿ ಜಾತಿ ಏನಿದೆ ಇದು ಈ ಹಕ್ಕಿ ಏನಿದೆ 9:41 ಸಹ ಇದೇ ಒಂದು 8 ದಿನದ ಹಿಂದಗಡೆ ಈ ಹಕ್ಕಿ ಹಾರಿದೆ ಸಿದ್ದಾರೂಢ ಟೂರ್ನಮೆಂಟಿಗೆ. ಇವತ್ತು 12:30 ಗಂಟೆ ಹಾರಿದೆ. ಅಂದರೆ ಇದೇ ಥರ ಹಾರ್ಲಿಕ್ಕೆ ಈ ಜಾತಿ ನಮ್ಮ ಕಡೆ ಬಂದಿದ್ದು ಹೇಳಬೇಕಾದ್ರೆ ನಮ್ಮ ಜೋ ಅವರು ಕೊಟ್ಟಂಥ ಈ ಕತಂಗ್ ಜಾತಿ, ನಮ್ಮ ಹುಬ್ಬಳ್ಳಿಯ ಜೋನವರು ಕೊಟ್ಟಂಥ ಈ ಜಾತಿ ನಮ್ಮ ಕಡೆ ಹಾರ್ಲಿಕ್ಕತ್ತಿದ್ದಾವೆ. ಜೋ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ, ಭೋಗ ಭಾಗ್ಯ ನೀಡಲಿ. ಇನ್ನೂ ಹೆಚ್ಚಿನ ಜನಗಳಿಗೆ, ಹೆಚ್ಚಿನ ಪ್ರೇಮಿಗಳಿಗೆ ಹಕ್ಕಿಗಳನ್ನು ವಿತರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿಯಾಗಿ ಏನೊಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದೆ ನಮ್ಮ ಆಲ್ ಇಂಡಿಯಾ ಗಿರಿಬಾಜಿ ಪಾರಿವಾಳ ಟೂರ್ನಮೆಂಟ್ ಏನಿದೆ ಒಂದು ಹೆಸರಾಂತ. ಯಾಕಂದರೆ ಸುಮಾರು ಒಂದು 100-150 ಟೂರ್ನಮೆಂಟ್ಗಳು ಈ ಕರ್ನಾಟಕದಲ್ಲಿ ನಡೀತವೆ. ಅದರಲ್ಲಿ ರಾಜ್ಯ ಮಟ್ಟಕ್ಕೇ ಪ್ರಥಮವಾಗಿ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ, ಎಲ್ಲ ಪಾರಿವಾಳ ಶೋಕಿದಾರಿಗೆ ತಲುಪಲಿ, ಶೋಕಿ ಬೆಳೆಯಲಿ ಅಂಥೇಳಿ ನಮ್ಮ ಅಮ್ಜದ್ರವರು ಸಹ ಈ ಟೂರ್ನಮೆಂಟ್ನಲ್ಲಿ ಎಲ್ಲರೂ ಚಾನ್ಸ್ ಕೊಟ್ಟಿದ್ದಾರೆ. ಇವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ರೆಫ್ರಿಯಾಗಿ ಅವರು ಸಹ ಬಂದಿದ್ದಾರೆ. ಇದಕ್ಕೆ ಇಂಥ ರೆಫ್ರಿಗಳನ್ನು ಸಹ ನಾವು ಗೌರವಿಸಬೇಕು. ಇವತ್ತು ಏನು ಹಕ್ಕಿ ಹಾರಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಹಾರಲಿ. ಅದೇ ರೀತಿ ಇದಕ್ಕೆ ರೆಫ್ರಿಯಾಗಿ ಜಾವೀದ್ ಏನು ಸಿಲ್ವರ್ ಸ್ಟಾರ್ ಪಿಜನ್ ಟೂರ್ನಮೆಂಟ್ ನಡೆಸಲಿಕ್ಕಿದ್ದಾರೆ, ಅವರು ಇವತ್ತು ಈ ಟೂರ್ನಮೆಂಟ್ಗೆ ರೆಫ್ರಿಯಾಗಿ ಅವರು ಸಹ ಬಂದಿದ್ದರು. ಅವರು ಕಾರಣಾಂತರದಲ್ಲಿ ಈಗ ಇಲ್ಲ ಇಲ್ಲಿ. ಆದರೆ ರೆಫ್ರಿಗಳಿಗೆ ಗೌರವಿಸಿ ಅವರು ಮೈಸೂರಿನಿಂದ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ. ಅಂದರೆ ಶೋಕಿ ಏನೋ ಒಂದು ಉತ್ತೇಜನ ರೀತಿಯಲ್ಲಿ ಬೆಳೀಲಿಕ್ಕತ್ತಿದೆ. ಇದಕ್ಕೆ ಪ್ರತಿಯೊಬ್ಬ ಶೋಕದಾರ ಅವಶ್ಯ ಇದೆ ಅಂಥೇಳಿ ನಾವು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹುಬ್ಬಳ್ಳಿ. ಸ್ಟೋರೇಜ್ ಇಲ್ಲ. नहीं क्या इन्हें नानी इन्हें ये बेटी उन्हें हमारी इन्हें कौन सी बेटी? ये बेटी? हाँ, ये बेटी है. छोड़ डालो, ले जना.